ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ನಾನು ಇವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ಚಿಕನ್ ಬಿರಿಯಾನಿ ಮಾಡೋ ವಿಧಾನನ ನಿಮ್ಗೆ ತಿಳಿಸ್ಕೊಡ್ತೇನೆ. ಇವತ್ತು ಬನ್ನಿ ವಿಡಿಯೋಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಚಿಕನ್ ದಮ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಿರಿಯಾನಿ ಮಾಡೋದಕ್ಕೆ 1.5 kg ಚಿಕನ್ನ ತಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ಟೊಮೆಟೊ 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ 5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು 2 ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿಯನ್ನು ತಗೊಂಡಿದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಎಣ್ಣೆ ತಗೊಂಡಿದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮೊಸರು 1/4 ಲೀಟ್ರ್ ನಾನು ತಗೊಂಡಿದ್ದೀನಿ. ನೋಡಿ, ನಾನು ಯಾಲಕ್ಕಿ ತಗೊಂಡಿದ್ದೀನಿ. ಯಾಲಕ್ಕಿನ ಈ ಥರ ಚಚ್ಕೋಬೇಕಾಗುತ್ತೆ, ಮೂತಿ ಓಪನ್ ಆಗೋ ರೀತಿ ಚಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಲವಂಗ ತಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ. ಪುದೀನ 1.5 ಹಿಡಿ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1.5 ಹಿಡಿ ತಗೊಂಡಿದ್ದೀನಿ. ನೋಡಿ, 1.5 ಹಿಡಿ ಇದೆ. ನೋಡಿ, ಬಾಸುಮತಿ ಅಕ್ಕಿ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ 1 ಅವರ್ ನಾನು ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ 1 kg ಬಾಸುಮತಿ ಅಕ್ಕಿನ ತಗೊಳ್ತಾ ಇದ್ದೀನಿ. ಅಂದರೆ 1 kgಗೆ 4 ಲೋಟ ಅಕ್ಕಿ ಬರುತ್ತೆ. 1.5 kg ಚಿಕನ್ಗೆ 1 kg ಅಕ್ಕಿ ಬಳಸ್ತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ತುಪ್ಪ ಯೂಸ್ ಮಾಡ್ತೀನಿ. ನೋಡಿ, ಇಷ್ಟು ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಫಟಾಫಟ್ ಅಂತ ಬಿರಿಯಾನಿ ರೆಡಿ ಮಾಡ್ಕೊಬಿಡೋಣ ಫ್ರೆಂಡ್ಸ್. ಇದು ತುಂಬ ರುಚಿಯಾಗಿರುತ್ತೆ ಬಿರಿಯಾನಿ, ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾನು ಬಿರಿಯಾನಿ ಮಾಡೋದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಜೊತೆಗೆ ನಾನು ತುಪ್ಪ ಕೂಡ ಸೇರಿಸ್ಕೊಳ್ತೀನಿ. ತುಪ್ಪದಲ್ಲಿ ಈ ಎಣ್ಣೆ ತುಪ್ಪ ಎರಡು ಮಿಶ್ರಣ ಮಾಡಿಕೊಂಡು ಇದರಲ್ಲೇ ನಾನು ಎಲ್ಲ ಸಾಮಗ್ರಿಗಳನ್ನ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ತುಪ್ಪ ಬಿಸಿ ಆಗಿದೆ. ಇವಾಗ ನಾನು ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತೀನಿ. ಈರುಳ್ಳಿನ ಎಲ್ಲ ಮಿಕ್ಸ್ ಮಾಡಿ ಈರುಳ್ಳಿ ಬಣ್ಣ ಬ್ರೌನ್ ಕಲರ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಇದು ಈ ಬಿರಿಯಾನಿಯಲ್ಲಿ ತುಂಬ ಇಂಪಾರ್ಟೆಂಟು ಪ್ರೋಸೆಸ್. ಇದು ಬಿರಿಯಾನಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಬ್ರೌನ್ ಕಲರಲ್ಲಿ ಬಿರಿಯಾನಿ ತುಂಬ ಟೇಸ್ಟ್ ಅದ್ಭುತವಾಗಿ ಬರುತ್ತೆ. ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಇದೆ. ಇವಾಗ ನಾನು ಇದಕ್ಕೆ ಯಾಲಕ್ಕಿ, ಚಕ್ಕೆ, ಲವಂಗನ ಸೇರಿಸ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಈರುಳ್ಳಿದು ಬಣ್ಣ ಬದಲಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ 4 ಬೆಳ್ಳುಳ್ಳಿ ಮತ್ತು 2 ಇಂಚಿದು 4 ಇಂಚು ಅಂದ್ಕೊಳ್ಳಿ ಶುಂಠಿನ ಪೇಸ್ಟ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಹಚ್ಚಿ ಇಟ್ಕೊಂಡಿರೋಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲನೂ ಫ್ರೈ ಆಗ್ತಾಯಿದೆ. ಇವಾಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಬಿರಿಯಾನಿ, ಇಲ್ಲ ಅಂದರೆ ತಳ ಅಂಟಿಬಿಡುತ್ತೆ, ತೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಮಿಕ್ಸ್ ಮಾಡಿಕೊಡ್ತಾ ಇರಬೇಕು. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಅರಿಶಿಣದ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರದ ತಕ್ಕಂತೆ ನಿಮ್ಮ ಖಾರದ ಪುಡಿನ ಯೂಸ್ ಮಾಡಿ. ನಾನು ಮನೇಲಿ ಮಾಡಿರೋ ಖಾರದ ಪುಡಿ ತುಂಬ ಖಾರ ಇರೋದ್ರಿಂದ ನಾನು 2 ಟೇಬಲ್ ಸ್ಪೂನ್ನ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ಕೊಳ್ಳಿ. ನೋಡಿ, ಇವಾಗ ನಾನು 1/4 ಲೀಟ್ರ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋಣ.
ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಫ್ರೆಂಡ್ಸ್. ಯಾವುದೇ ರೀತಿ ಕಲರ್ ನಾನು ಯೂಸ್ ಮಾಡ್ತಾ ಇಲ್ಲ ಬಿರಿಯಾನಿಗೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್, ನಾನು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ನಲ್ಲಿ ನೀರು ಇಲ್ದಿರೋ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಡೋಣ ಚಿಕನ್ನೆಲ್ಲ ಮಸಾಲೆ ಜೊತೆಗೆ. ಚಿಕನ್ನು ಬೇಯಲಿ. ಒಂದು 90% ಚಿಕನ್ನ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹಸಿಮೆಣಸಿನಕಾಯಿ 5 ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಹಾಗಾಗಿ ಹಾಕ್ಕೊಳ್ಳಿ, ಮುರ್ಕೋಬೇಡಿ, ಹಚ್ಕೋಬೇಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಚಿಕನ್ ಎಲ್ಲ ಬೆಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಅಳತೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿ ಕೊಡೋಣ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಬಿಡೋಣ. ಚೆಕ್ ಮಾಡಿಕೊಂಡು ಏನಾದರೂ ಇಂಬ್ಯಾಲೆನ್ಸ್ ಇದೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಂದೆಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು 1.5 ನಿಂಬೆಹಣ್ಣ ರಸ ಹಿಂಡ್ಕೊಂಡು ಇವಾಗ ಬಿರಿಯಾನಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿ ಕೊಡಿ. ಇವಾಗ ಕುದೀಲಿ. ಇವಾಗ ಕುದೀತಾ ಇದೆ. ಸೊ ಈ ಸ್ಟೇಜಲ್ಲಿ ನಾನು ಬಾಸುಮತಿ ಅಕ್ಕಿನ ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನೀರಿಲ್ಲ ಅಕ್ಕಿಲಿ. ಇವಾಗ ನಾನು ಈ ಅಕ್ಕಿನ ಬಿರಿಯಾನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಜಾಸ್ತಿ ಕಲಿಸ್ಕೊಡ್ಬೇಡಿ, ಮೂಲೆಗಳಲ್ಲೇ ಅಕ್ಕಿನ ಎತ್ತಿ ಕಲಿಸ್ಕೊಡಿ. ಇಲ್ಲಾಂದರೆ ಅಕ್ಕಿ ಮುರಿದೋಗೋ ಚಾನ್ಸಸ್ ಇರುತ್ತೆ ಬಾಸುಮತಿ, ಯಾಕಂದರೆ 1 ಅವರ್ ನಾವು ಸೋಕ್ ಮಾಡ್ಕೊಂಡಿದ್ದೀವಿ ಇದನ್ನು. ನೋಡಿ, ಕಾರ್ನರಲ್ಲೇ ಏನು ಎತ್ತಬೇಕಾಗುತ್ತೆ. ಎಲ್ಲ ನೀಟಾಗಿ ಈ ಥರ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಡಿ. ಉಪ್ಪು ಖಾರ ಚಿಕನ್ನು ಎಲ್ಲ ಇಟ್ಕೊಳ್ಳಿ ಅಕ್ಕಿ. ಈಗ ಮಿಕ್ಸ್ ಮಾಡಿ ಆಗಿದೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ಫ್ರೆಂಡ್ಸ್. ಕಲಿಸ್ಕೊಡ್ತಾ ಇರಿ ಸಾಫ್ಟಾಗಿ. ನೋಡಿ, ಕುದಿಯೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಈ ಥರ ನಾನು ಯಾವ ರೀತಿ ಈ ಥರ ಕಲಿಸ್ಕೊಡ್ತಿದ್ದೀನೋ ಅದೇ ರೀತಿ ನೀವು ಫಾಲೋ ಮಾಡಿ. ನೋಡಿ, ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬಿರಿಯಾನಿ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಈ ಪ್ರೋಸೆಸ್ಸಲ್ಲಿ ನೀವು ಸ್ಯಾಫ್ರನ್ ಕೂಡ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನಾನಿಲ್ಲಿ ಅದು ಬಳಸ್ತಾ ಇಲ್ಲ, ಯಾಕಂದರೆ ನನಗಿದೇ ಕಲರ್ ಕೊಡುತ್ತೆ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ಇವಾಗ ದಮ್ ಕಟ್ಟೋ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ಈ ಥರ ಸ್ಟೇಜಲ್ಲಿ ನೋಡಿ, ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಈ ಲೆವೆಲ್ಗೆ ಬಂದಾಗ ಅಕ್ಕಿ ನಾವು ದಮ್ ಕಟ್ಟಬೇಕಾಗತ್ತೆ. ನಾನು ಅದ್ರ ಮೇಲೆ ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2 ಸರಿ ನಾವು ಅಕ್ಕಿನ ಎತ್ಕೊಡೋಣ, ಯಾಕಂದರೆ ತಳ ಹಿಡಿಬಾರ್ದು ಅಂತ. ಇವಾಗ ಫ್ಲೇಮ್ ಸ್ಲೋ ಮಾಡಿ. ಇವಾಗ ನಾವು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾನು ದಮ್ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಪ್ಲೇಟ್ ಮುಚ್ತಾ ಇದ್ದೀನಿ. ನೀಟಾಗಿ ಪ್ಲೇಟು ಕವರ್ ಆಗಬೇಕು. ಫ್ಲೇಮ್ ಲೋ ಮಾಡ್ಕೊಬೇಡಿ. ನೋಡಿ, ಅದ್ರ ಮೇಲೆ ಫುಲ್ ನಾನೊಂದು ದೊಡ್ಡದು ಬಾಣಲಿ ಇಟ್ಕೊಂಡು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೀವು ಇದರಲ್ಲಿ ಬಿಸಿನೀರು ಅದ್ರ ಮೇಲೆ ಹಾಕೋಬೋದು. ನಾನು ತಣ್ಣೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ನಾನು ದಮ್ ಕಟ್ಟೋ ಮೆಥಡು. ಇದು ಒಂದು 20 ನಿಮಿಷ ನಾನು ದಮ್ ಕಟ್ತೀನಿ. ನೋಡಿ ಫ್ರೆಂಡ್ಸ್, ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ನಾನು ದಮ್ ಕಟ್ಟಿ ಚಿಕನ್ ಬಿರಿಯಾನಿನ ಮಾಡ್ಕೊಳ್ತೀನಿ. ಇದೊಂದು 20 ನಿಮಿಷ ಹೀಗೆ ಇರಲಿ ಲೋ ಫ್ಲೇಮಲ್ಲಿ. ನೋಡಿ ಫ್ರೆಂಡ್ಸ್, 20 ಮಿನಿಟ್ಸ್ ಆಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ ಪ್ಲೇಟ್ನ. ನೋಡಿ, ವಾವ್, ಸೂಪರ್, ಯಾವ ರೀತಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ನೀವೇ. ನಾನು ಬಿರಿಯಾನಿ ತೆಗೆದು ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿದೆ. ನೋಡಿ, ಎಷ್ಟು ಸಾಫ್ಟಾಗಿ ಚಿಕನ್ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಮತ್ತು ಇದು ಬಾಸುಮತಿ ಅಕ್ಕಿ ಕೂಡ ತುಂಬ ಪರ್ಫೆಕ್ಟಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಅದ್ಭುತವಾಗಿ ರೆಡಿಯಾಗಿದೆ. ಚಿಕನ್ ದಮ್ ಬಿರಿಯಾನಿ ರುಚಿಯಾಗಿ ರೆಡಿ ಆಯಿತು. ಇದನ್ನು ಇವಾಗ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತೀನಿ.
ನೋಡಿ ಫ್ರೆಂಡ್ಸ್, ನಾನು ಸರ್ವಿಂಗ್ ಪ್ಲೇಟ್ಗೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ. ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಇದೆ. ನಮ್ಮ ಮನೇಲಿ ಇದೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ರುಚಿಕರವಾದ ರೆಸಿಪೀಸ್ ನೀವು ನೋಡಬೇಕು ಅಂದ್ಕೊಂಡ್ರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.